ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಮಕ್ಕಳು ಸ್ವರ್ಣ ಪದಾರ್ಥಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಧ್ಯಾನವೆಂದರೆ ಕೇವಲ ಶ್ವಾಸದ ಮೇಲೆ ಗಮನ. ನಾವೆಲ್ಲರೂ ಏಕತಾನೆ ಕೊಟ್ಟಿರುವ ಪುಸ್ತಕದಲ್ಲಿರುವ ಹಾಗೆ ವಾಯು ಕ್ಷೇತ್ರದಲ್ಲಿ ಹಾಗೆಯೇ ಆ ನಿಮಿಷದಲ್ಲಿ ನಾವೆಲ್ಲರೂ ಕೂಡ ಧ್ಯಾನವನ್ನ ಮಾಡುತ್ತಾ ಎಲ್ಲರಿಗೂ ಧ್ಯಾನ ಪುಸ್ತಕ ಹಂಚ್ತಾ ಇದ್ದೀವಿ. ಹಾಗೆ ಈ ಪ್ರಪಂಚ ಎಲ್ಲರೂ ನೋಡಿ ತುಂಬಾ ಸಂತೋಷವಾಗ್ತಾ ಇದ್ದೀವಿ ಮಾಸ್ಟರ್ಸ್. ನಾವು ಒಬ್ಬೊಬ್ರು ಓಕೆ ಹಾಗೆ ಎಲ್ಲರೂ ಒಂದೊಂದ್ ಕಡೆಗೆ ಒಂದೊಂದು ಊರಿಗೆ ನಾವು ಧ್ಯಾನ ಹೇಳ್ಕೊಟ್ರೆ ಸಾಕು. ನಮ್ಗೆ ಎಲ್ಲ ಕೂಡ ಧ್ಯಾನ ಜಗತ್ತ ಆಗೋದ್ರಲ್ಲಿ ಇನ್ನೇನು ಎರಡು ಸಂಶಯ ಇಲ್ಲ. ಯಾಕಂದ್ರೆ ದಿನದಿಂದ ದಿನಕ್ಕೆ ಈಗ ನಮ್ಮ ಧ್ಯಾನ ಜಗತ್ತು ಮುಂದುವರಿತಾ ಇದೆ ಮಾಸ್ಟರ್ಸ್. ಇದು ಅತ್ಯಂತ ಅಗಣನೀಯವಾಗಿರ್ತಕ್ಕಂತಹ ಒಂದು ಸಂತೋಷದ ಕ್ಷಣಗಳಿವೆಲ್ಲ. ಹಾಗೆಯೇ ನೀವೆಲ್ಲ ಆತ್ಮವಂಶಗಳು ನಮ್ಮ ಸಮೀಪದ ಭಾಗದಲ್ಲಿರುವ ಎಲ್ಲಾ ಪಿರಮಿಡ್ಸ್ ಗಳಿಗೆ ತಾವು ಬಂದು ಹಾಗೂ ಮನೆಯ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರಕ್ಕೆ ತಾವೆಲ್ಲರೂ ಆಗಮಿಸಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊತಿದೀವಿ. ಹಾಗೆ ಧ್ಯಾನದ ಅನುಭವಗಳು ಮಾಸ್ಟರ್ಸ್. ಧ್ಯಾನವು ನಿರಂತರವಾಗಿ ಹರಿಯುವ ನೀರಿನ ಹಾಗೆ ನಾವು ಹೇಗೆ ದಿನದಿಂದ ದಿನಕ್ಕೆ ಧ್ಯಾನ ಮಾಡ್ತಾ ಇದೀವಲ್ಲ ಹಾಗೆ ಧ್ಯಾನಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನಿನ್ನೆಯೂ ಕೂಡ ಅದ್ಭುತವಾಗಿ ತುಂಬಾ ಚೆನ್ನಾಗಿ ನಡೀತು. ಪ್ರತಿ ಹುಣ್ಣಿಮೆಯ ದಿನದಂದು ನಮ್ಮ ಮಲೆಯ ಪಿರಮಿಡ್ ನಲ್ಲಿ ಎಷ್ಟು ಚೆನ್ನಾಗಿ ಆತ್ಮಬಂಧುಗಳು ಆಗಮಿಸ್ತಾ ಇದ್ದಾರೆ ಅಂದ್ರೆ ಆ ಕಡೆಯಿಂದ ನೋಡಿದ್ರೆ ತುಂಬಾ. ನಿನ್ನೆ ಬಸ್ ಕೂಡ ಬಂದಿತ್ತು ಬಾಗಲಕೋಟೆಯಿಂದ. ಸರ್ಕಾರಿ ಬಸ್ ಒಪ್ಪಂದದ ಮೇರೆಗೆ ತೆಗೆದುಕೊಂಡು ಬಂದಿದ್ರು. ಇಷ್ಟು ಸಂತೋಷ ಆಯ್ತಂದ್ರೆ ಯಾವ ಜಾತ್ರೆಗೂ ಕೂಡ ನಾನು ಹೋಗದೆ ಇರುವ ಸಂತೋಷದ ಅನುಭವ ಆಗಿದೆ. ಎಷ್ಟು ಚೆನ್ನಾಗಿ ಆಯ್ತಂದ್ರೆ ಮಾಸ್ಟರ್ಸ್ ಅದು ಹೇಳ್ತಿರೋದು. ಹಾಗೆ ಧ್ಯಾನದಿಂದ ನಮ್ಮ ಪಿರಮಿಡ್ ನಲ್ಲಿ ಪ್ರತಿದಿನ ಧ್ಯಾನಿಗಳು ಆಗಮಿಸ್ತಿರ್ತಾರೆ. ಪಕ್ಕದ ಹಳ್ಳಿಯ ರಾಜಪುಟ್ಟಿಯಿಂದ ಹಾಗೆ ಜೋಕಾನಟ್ಟಿಯಿಂದ ಹಾಗೆ ನಮ್ಮ ಸವಳಗಿ ಗ್ರಾಮಸ್ಥರು ಎಲ್ಲ ಜನರು ಬಂದು ಧ್ಯಾನದ ಅನುಭವಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಎಲ್ಲರಿಗೂ ತುಂಬಾ ಅಂದ್ರೆ ತುಂಬಾ 99% ಧ್ಯಾನದ ಅನುಭವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮಾಸ್ಟರ್ಸ್. ಅದಕ್ಕಾಗಿ ಪಿರಮಿಡ್ ಗಳನ್ನ ಎಲ್ಲರೂ ಬಳಸಿಕೊಳ್ಳಿ. ಮತ್ತೆ ನಮಗೂ ಕೂಡ ನಮ್ಮ ಪಿರಮಿಡ್ ಪಕ್ಕದಲ್ಲಿ ಎಷ್ಟು ಹೊಲ ಗದ್ದೆಗಳಿದಾವೆಲ್ಲ ಮೊದಲಿರೋದಕ್ಕಿಂತ ಈಗ ತುಂಬಾ ಹಚ್ಚ ಹಸಿರಿನಿಂದ ತುಂಬಿಕೊಂಡಿವೆ. ಬೆಳೆ ಫಸಲುಗಳು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇವೆ. ಅದಕ್ಕಾಗಿ ನಾವೆಲ್ಲರೂ ಧ್ಯಾನಿಗಳು ಏನ್ ಮಾಡೋಣ, ಎಲ್ಲ ಕಡೆಗೆ ಧ್ಯಾನವನ್ನ ಪಸರಿಸೋಣ ಮಾಸ್ಟರ್ಸ್. ಹಾಗೆ ಹಲವಾರು ಪಿರಮಿಡ್ಗಳು ಈಗ ನಿರ್ಮಾಣಗೊಳ್ತಾ ಇದ್ದಾವೆ, ಅವೆಲ್ಲ ಲೋಕಾರ್ಪಣೆಗೊಳ್ತಾ ಇದ್ದಾವೆ. ಅಷ್ಟೊಂದು ಸಂತೋಷದ ಕ್ಷಣಗಳು ಕೂಡ ನಡೀತಾ ಇದ್ದಾವೆ. ಹಾಗೆ ನಮ್ದು ಧ್ಯಾನ ಕುಟುಂಬ, ನಾವೆಲ್ಲರೂ ಧ್ಯಾನಿಗಳು ಎಲ್ಲ ಕಡೆ ಧ್ಯಾನ ಜಗತ್ತನ್ನಾಗಿ ಮಾಡೋಣ ಅಂತ ಹೇಳ್ತಾ ಮತ್ತೆ ಸಮಯ ಸಿಕ್ಕಾಗ ಧ್ಯಾನದ ಅನುಭವಗಳನ್ನ ತುಂಬಾ ಹೆಚ್ಚಾಗಿ ಹೇಳ್ತೀನಿ ಅಂತ ಹೇಳ್ಕೊಳ್ತಾ ಅದೆರಡು ಮಾತುಗಳನ್ನು ತಿಳಿಸ್ತಾ ಇದ್ದೀವಿ.